ಗೈಸ್ ಸಿಟಿಲಿದ್ದು ನೀವು ಒಂಟಿ ಅಂತ ಏನಾದ್ರು ಫೀಲ್ ಆಗ್ತಾಯಿದ್ರೆ ನೀವು ಸಾಟರ್ಡೆ ಸಂಡೇ ಈ ಥರ ಕಬ್ಬನ್ ಪಾರ್ಕು ಈ ಥರ ಬಂದರೆ ಗಾಯ್ಸ್ ತುಂಬ ಜನ ನಿಮಗೆ ಫ್ರೆಂಡ್ಸ್ ಆಗ್ತಾರೆ. ಹೆಂಗೆ ಅಂತೀರಾ, ಇಲ್ಲಿ ನೋಡ್ಬೋದು. ಇಲ್ಲಿ ಸೊ ಸ್ಕೇಟಿಂಗ್ ಆಡೋರು, ಸೈಕ್ಲಿಂಗ್ ಮಾಡೋರು, ಸ್ಕೇಟ್ ಬೋರ್ಡ್ ಪ್ರಾಕ್ಟೀಸ್ ಮಾಡೋರು, ರನ್ನಿಂಗ್ ಮಾಡೋರು ತುಂಬ ಜನ ಇದ್ದಾರೆ ಗೈಸ್. ಫಿಟ್ನೆಸ್ಗೆ ಇಲ್ಲಿ ತುಂಬ ಜನ ಆದ್ಯತೆನೂ ಕೊಡ್ತಾರೆ. ಸೊ ನೀವು ಕೂಡ ಆ ಥರ ಇಂಪ್ಲಿಮೆಂಟ್ ಮಾಡ್ಕೋಬೋದಾಗಿರುತ್ತೆ. ಯಾರ್ಯಾರು ಕಬ್ಬನ್ ಪಾರ್ಕ್ಗೆ ವೀಕ್ಲಿ ಒನ್ಸ್ ವಿಸಿಟ್ ಮಾಡಿ. ಬೇರೆ ದಿನ ಇಲ್ಲದೆ ಹೋದರೂ ಯಾರೂ ಸಿಗೋಲ್ಲ ನಿಮಗೆ. ಐತ್ಲಿ ಸಂಡೇ ಅಂತೂ ತುಂಬ ಜನ ಸಿಗ್ತಾರೆ. ಸೊ ಸಂಡೇ ಇಲ್ಲಿಗೆ ಬಂದರೆ ನೋಡಿ ಎಷ್ಟು ಜನ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಸ್ಕೇಟಿಂಗ್ ಆಗಿರ್ಬೋದು, ವಾಕಿಂಗ್ ಮಾಡ್ತಾಯಿದ್ದಾರೆ, ಜಾಕಿಂಗ್ ಮಾಡ್ತಾಯಿದ್ದಾರೆ. ಫಿಸಿಕಲ್ ಫಿಟ್ನೆಸ್ಗೆ ಜಾಸ್ತಿ ಆದ್ಯತೆ ಕೊಡ್ತಾಯಿದ್ದಾರೆ. ಇದು ಬೆಟರ್ ಅಲ್ಲ, ಸೈಕ್ಲಿಂಗ್ ಮಾಡೋದು ನೋಡ್ಬೋದಾಗಿರುತ್ತೆ. ಚೆನ್ನಾಗಿದೆ ಈ ಥರ ಇದ್ರೆ ನೋಡಿ. ಚಿಕ್ಕ ಮಕ್ಕಳು ಕೂಡ ಸ್ಕೇಟಿಂಗ್ ಕಲಿತಾ ಇದ್ದಾರೆ, ಸ್ಕೇಟ್ ಬೋರ್ಡ್ ಕಲಿತಾ ಇದ್ದಾರೆ. ಚೆನ್ನಾಗಿದೆ ಈ ಥರ ಮಾಡಿದ್ರೆ. ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ, ಎಲ್ಲರಿಗೂ ಬರುತ್ತೆ ನೋಡಿ. ಇಲ್ಲಿ ಸ್ಕೇಟ್ ಬೋರ್ಡ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ದಟ್ ಶುಡ್ ಬಿ ಬೆಟರ್ ನೋಡಿ. ಇಲ್ಲಿ ಸ್ಕೇಟ್ ಬೋರ್ಡ್ ಇದಿಷ್ಟು ಸ್ಪಾಟ್ ಇದು ತುಂಬ ಜನಕ್ಕೆ ಸ್ಕೇಟ್ ಬೋರ್ಡ್ ಆಡ್ತಾರಲ್ಲ ಅವ್ರಿಗೆ ನೋಡಿ. ಇವತ್ತು ವೀಕೆಂಡ್ ಅಂತ ಎಷ್ಟು ಜನ ಇದ್ದಾರೆ ಅಂದರೆ ದೇ ಆರ್ ಸೋ ಮೆನಿ ಪ್ರಾಕ್ಟೀಸ್, ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಫಿಟ್ನೆಸ್ಗೋಸ್ಕರ. 2 ಅವರ್ ಸೈಕ್ಲಿಂಗ್ ಸಿಗುತ್ತೆ. ಸೊ ಸೈಕ್ಲಿಂಗ್ ಮಾಡ್ತಾಯಿದ್ದಾರೆ. ಊರಲ್ಲಿ ನಾವು ಸೈಕಲ್ ಹೊಡಿತಾ ಇದ್ವಿ ನೋಡಿ. ಇಲ್ಲಿ ಅದು ಹಾಕ್ಕೊಂಡು ಸ್ಕೇಟ್ ಮಾಡೋದೇ ಸೂಪರ್. ಅದೊಂಥರ ಹೊಸ ಸ್ಕಿಲ್ಲು ಗಾಯ್ಸ್. ಅದು ಕಲ್ತ್ರೆ ಒಂಥರ ಹ್ಯಾಪಿನೆಸ್ ಬರುತ್ತೆ. ಇಲ್ಲಂತೂ ಆರಾಮ್ಸೆ ಎಲ್ಲ ಹಾಕೊಡ್ತಾ ಇರ್ತಾರೆ. ಆಮೇಲೆ ಮ್ಯಾರಥಾನ್ ಓಡ್ತಾರಲ್ಲ, ಹಂಗೆ ಇಲ್ಲೇ ಒಂದು 3 ರೌಂಡ್ ಓಡ್ಬಿಟ್ರೆ ಆರಾಮ್ಸೆ ಫಿಸಿಕಲ್ ಫಿಟ್ನೆಸ್ ಬರುತ್ತೆ ನೋಡಿ. ಅಲ್ಲೇ ಎಷ್ಟು ಜನ ಇದ್ದಾರೆ ಅಂತ. ಅವ್ರಿಗೆ ಡ್ರಿಂಕ್ಸ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ, ನೋಡ್ಬೋದಾಗಿರುತ್ತೆ ಅಲ್ಲ ನೋಡಿ. ಜ್ಯೂಸ್ ವ್ಯವಸ್ಥೆ ಪೇ ಮಾಡಿ ತಗೊಳ್ಳೋದಿರುತ್ತೆ. ಸೊ ಎನರ್ಜಿ ರೀಗೇನ್ ಆಗುತ್ತೆ.